ತುಮಕೂರು ಸುತ್ತಮುತ್ತ ಎಗ್ಗಿಲ್ಲದೆ ನಡೀತಾ ಇದೆ ಗ್ರಾನೈಟ್ ಸಾಗಾಣಿಕೆ. ಗಣಿ ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಮೇಲೆ ಹಲ್ಲೆಗೆ ಯತ್ನ. ದಾಬಸ್ಪೇಟೆ ಹಾಗೂ ನೆಲಮಂಗಲ ಮೂಲದ ಗ್ರಾನೈಟ್ ದಂಧೆಕೋರರು ರಾತ್ರಿ ವೇಳೆ ಆಂಧ್ರದ ಗಡಿಯಿಂದ ಬೃಹತ್ ಗ್ರಾನೈಟ್ಗಳನ್ನು ಮಧುಗಿರಿ ಕೊರಟಗೆರೆ ಮಾರ್ಗವಾಗಿ ಬೆಂಗಳೂರಿಗೆ ಸಾಗಾಣಿಕೆ ಮಾಡ್ತಾ ಇದ್ದು ಗಣಿ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಆಂಧ್ರದಿಂದ ಕೊರಟಗೆರೆ ಮಾರ್ಗವಾಗಿ ಕಳ್ಳ ಮಾರ್ಗದಲ್ಲಿ ಲಾರಿಯಲ್ಲಿ ಬೃಹತ್ ಗ್ರಾನೈಟ್ಗಳನ್ನು ಸಾಗಾಟ ಮಾಡ್ತಾ ಇದ್ದು ಗಣಿ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ಮಾಡಿ ಲಾರಿಗಳಿಗೆ ಲಕ್ಷ ಫೈನ್ ಹಾಕಿದ್ರು. ಅಲ್ಲದೆ ಲಾರಿಗಳನ್ನ ಪೊಲೀಸರ ವಶಕ್ಕೆ ನೀಡಲಾಗಿತ್ತು. ಇನ್ನು ರಾತ್ರಿ ವೇಳೆ ಗಣಿ ಇಲಾಖೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು. ರಾತ್ರಿ ವೇಳೆ ಬೀಟನ್ನ ಹೆಚ್ಚಿಸಿದ್ದಾರೆ. ಇದರಿಂದ ಗ್ರಾನೈಟ್ ದಂಧೆಕೋರರು ಕೆರಳುವಂತೆ ಮಾಡಿದೆ. ಇನ್ನು ರಾತ್ರಿ ವೇಳೆ ಕೊರಟಗೆರೆ ಮಧುಗಿರಿ ಮಾರ್ಗದ ರಾಜ್ಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಗ್ರಾನೈಟ್ ಸಾಗಾಟ ಮಾಡ್ತಾ ಇದ್ದ ಲಾರಿ ಹಾಗೂ ಗ್ರಾನೈಟ್ ಅನ್ನ ವಶಕ್ಕೆ ಪಡೆಯುವಾಗ ಅಧಿಕಾರಿಗಳ ಮೇಲೆ ಯುವಕರ ಗುಂಪು ಮುಗಿಬಿದ್ದಿತ್ತು. ಇದಾದ ಬಳಿಕ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿ ಪ್ರಮೀಳಾ ಮತ್ತು ಸಿಬ್ಬಂದಿಯಿಂದ ಕಾರನ್ನ ಅಡ್ಡಗಟ್ಟಿದ ಗ್ರಾನೈಟ್ ದಂಧೆಕೋರರು ಗಲಾಟೆಯನ್ನ ಮಾಡಿ ಹಲ್ಲೆ ಮಾಡಲು ಮುಂದಾಗಿದ್ರು. ಗ್ರಾನೈಟ್ ದಂಧೆಕೋರರು ಗೂಂಡಾಗಿರಿ ನಡೆಸಿದ್ದು ಅಧಿಕಾರಿಗಳು ಪಾರಾಗಿದ್ದಾರೆ. ಇನ್ನು ಕಾರಿನೊಳಗೆ ಅಧಿಕಾರಿಗಳು ಬಂದ ತಕ್ಷಣವೇ ಗ್ರಾನೈಟ್ ಲಾರಿಗಳ ಮೇಲೆ ದಾಳಿಗೆ ಮುಂದಾದ ವೇಳೆ ಹಿಂಬದಿಯಿಂದ 50,000 ಇಟ್ಟು ನಿಮ್ಮನ್ನ ಮನೆಗೆ ಕಳಿಸೋದು ನಮಗೆ ಗೊತ್ತು, ಅದು ಹೇಗೆ ಕರ್ತವ್ಯ ನಿರ್ವಹಣೆ ಮಾಡ್ತಿರೋ ಮಾಡಿ, ನಾವು ನೋಡ್ತೀವಿ ಎಂದು ಧಮಕಿಯನ್ನ ಕೂಡ ಹಾಕಿದ್ದಾರಂತೆ. ಅಲ್ಲದೆ ಮಹಿಳಾ ಅಧಿಕಾರಿಗಳ ಮೇಲೆ ತಡರಾತ್ರಿ ದಂಧೆಕೋರರು ಅಟ್ಯಾಕ್ ಮಾಡಲು ಮುಂದಾಗಿದ್ರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪ ನಿರ್ದೇಶಕ ಲೋಕೇಶ್ ಗಮನಕ್ಕೆ ಬಂದರೂ ಮೌನಕ್ಕೆ ಶರಣಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.